ಯೋ ಪಾಪಿ, ಯೋ ಪ್ರಪಂಚನ ಹತ್ಕೊಂಡು ಉರಿತಾ ಇದೆ, ನೀನು ನೋಡು ಸುಖವಾಗಿ ನಿದ್ದೆ ಮಾಡ್ತಿದ್ಯಲ್ಲೋ. ಮೊಸಳೆ ಬಾಯಿ ಕೈ ಇಟ್ಟಿದ್ಯಾ, ಹುಷಾರು. ಇಲ್ಲೋಡು ಯಾವುದೇ ಕಾರಣಕ್ಕೂ ಅವ್ನ ಮಾತು ಕೇಳಿಸ್ಕೋಬೇಡ. ಅನುಭವಿಸ್ತೀಯಾ. ಏಯ್, ಪದೇ ಹೇಳಕ್ಕಾಗಲ್ಲ ನಂಗೆ. ನಿನ್ ಪ್ರಜ್ಞೆ ಹಾಳಾಗೋಗಿದ್ಯಾ? ಹೀಗೆ ನಿದ್ದೆ ಮಾಡ್ತಿದ್ರೆ ಮೈ ಮೇಲೆ ಬರೆ ಬೀಳುತ್ತೆ, ಹುಷಾರು. ಅವನ್ ಸವಾಸ ಮಾಡ್ಬೇಡ, ನನ್ನ ಮಾತು ಕೇಳು. ನಿನ್ನಿಷ್ಟ. ಮೈ ಮೇಲೆ ಬರೆ ಬಿದ್ರೆ ಪರವಾಗಿಲ್ಲ, ಬೆಂಕಿ ಬಿದ್ರೆ ಕಷ್ಟ. ನನ್ನ ಪಾಪ ಎಲ್ಲ ತೊಳೆದೋಯ್ತಾ? ಜೀವನದಲ್ಲಿ ನೆಮ್ಮದಿ ಇಲ್ಲ ನನಗೆ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನೆನಪಾಗ್ತಿದೆ. ನನ್ನ ಆತ್ಮಸಾಕ್ಷಿ ಮಾತು ಕೇಳಬೇಕಾಗಿತ್ತು ನಾನು. ಅವನ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಯಾರು? ನಿನ್ಗೆ ಕೇಳ್ತಾ ಇರೋದು ಯಾರು? ಅವನ ಸವಾಸ ಸಾಕು ನಂಗೆ. ಅವ್ನು ನಾನು ಬದುಕಕ್ ಬಿಡಲ್ಲ ಅಂತೆ. ಅವ್ನು ಕೊಲ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾರಾದ್ರೂ ಕಾಪಾಡ್ತಾರ ನನ್ನ? ಯಾರಾದ್ರೂ ಕಾಪಾಡ್ತಾರ ನನ್ನ? ಕಾಕಿ, ನಾನು ಒಳ್ಳೆಯವನಾಗ್ತೀನಿ ಕಾಕಿ. ಇನ್ಮೇಲಿಂದ ತುಂಬ ನೊಂದಿದ್ದೀನಿ, ಸತ್ಯವಾಗ್ಲೂ ಬದಲಾಗ್ತೀನಿ. ನನ್ಗೆ ಯಾರಾದರೂ ಸಹಾಯ ಮಾಡ್ತಾರಾ? ನಮ್ಮ ದಣಿ ಸಹಾಯ ಮಾಡ್ತಾರೆ. ಅಲ್ಲ ಕಾಕಿ, ದಣಿ ಸಹಾಯ ಮಾಡ್ತಾರ? ಹಂಗಾರೆ ನಂಗೆ ಇನ್ಮೇಲಿಂದ ಏನು ತೊಂದರೆ ಆಗಲ್ಲ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲ, ನನ್ನ ಮಾತು ಕೇಳು ಕಾಕಿ. ಸುಮ್ಮನೆ ಹೋಗ್ತಿದ್ಯಲ್ಲ. ಅವ್ನು ನನ್ನ ಹುಡುಕ್ತಾ ಇದ್ದಾನೆ, ಅರ್ಥ ಮಾಡ್ಕೊ. ಗೊತ್ತಾಗಲ್ಲಪ್ಪ ಇವ್ನು ಏನು ಹೇಳ್ಬೇಕು. ಕಾಕಿ, ನಾವು ಹೋಗೋದಾರಲ್ಲ ಅವನೇನಾದ್ರೂ ಬಂದ್ರೆ ಏನು ಮಾಡೋದು? ಯಾವ್ದಾದ್ರೂ ಕಳ್ದಾರಿ ಇದೆಯಾ? ಕಾಕಿ ತಯಾರಾಗ್ತಿದೆ ಆಯುಧ. ಬರ್ತೀನಿ, ಮತ್ತೆ ಬರ್ತೀನಿ, ಆದಷ್ಟು ಬೇಗ. ಕಾಕಿ, ಇಲ್ಲೇನು ಮಾಡ್ತಿದ್ಯಾ? ಎಲ್ಲೋಗಿದ್ದೆ ನೀನು? ಭಯ ಆಗಿತ್ತು ನನಗೆ. ಇದ್ಯಾವುದೋ ಕುಲ್ಮೆ ಥರ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಕರ್ಕೊಂಬಂದಿದ್ಯಾ?
ಅದಾ ಈ ಕೆಲವೊಂದು ಕಬ್ಬಿಣನ ಯಾರ ಕೈಯಿಂದನೂ ಬಾಗ್ಸಕ್ಕಾಗಲ್ಲ ಅಂತಂದ ನಮ್ಮ ದಣಿ ಬಾಗಿಸ್ತಾರೆ ಗೊತ್ತಾ? ಕಬ್ಬಣನ್ ಬಾಗಿಸ್ತಾರ? ಹಾ ಅರ್ಥ ಆಗ್ಲಿಲ್ಲ ನಂಗೆ. ಮುಂದೆ ಎಲ್ಲ ಅರ್ಥ ಆಗುತ್ತೆ ಬಾ, ಎಲ್ಲ ನಮ್ಮ ದಣಿ ಅಲ್ಲ, ನೋಡ್ಕೊತಾರೆ. ನಿಮ್ ದಣಿ ಕಾಪಾಡ್ತಾರ ತಾನೆ? ಕೇಳಿದ್ದೆ ಎಷ್ಟು ಸರಿ ಕೇಳ್ತೀಯಯ್ಯ? ನಮ್ಮ ದಣಿ ಇದಾರೆ, ಎಲ್ಲ ನೋಡ್ಕೊತಾರೆ ಬಾ. ಇವನ ಹತ್ರ ಯಾಕೆ ಕರ್ಕೊಂಬಂದಿದ್ಯಾ ನನ್ನ? ಈ ಮಹಾರಾಜನ ಹತ್ರ ಯಾಕೆ ಕರ್ಕೊಂಬಂದಿದ್ಯಾ? ಇವನ್ ಸ್ನೇಹ ಮಾಡಿದ್ದಕ್ಕೆ ಅವನ್ ಕೊಲ್ತೀನಿ ಅಂತ ಹೇಳಿದ್ದು. ಅಯ್ಯೋ ಏಯ್ ದಣಿ, ಅದ್ರಲ್ಲಿ ಶುದ್ಧ ಸ್ನಾನ ಮಾಡಿಸಿ ಮತ್ತೊಬ್ಬನ ಕರ್ಕೊಂಡು ಬಂದಿದ್ದೀನಿ ದಣಿ. ಅವ್ನು ತುಂಬ ನೊಂದಿದ್ದಾನಂತೆ, ಭಯ ಆಗ್ತಿದೆ ಅಂತೆ, ಇನ್ಮೇಲಿಂದ ಒಳ್ಳೆಯವನಾಗ್ತಾನಂತೆ ದಣಿ. ಅದಕ್ಕೆ ನೀವು ಸಹಾಯ ಮಾಡ್ಬೇಕಂತೆ. ಮಾಡ್ತೀರಲ್ಲ? ಎಲ್ಲಿ? ನೀನು ಕೇಳಿದ್ರೆ ಇಲ್ಲ ಅಂತ ಹೇಳ್ತೇನಾ? ಸಹಾಯ ಮಾಡುವಲ್ಲ. ಓಯ್ ಮರಯ, ಅಲ್ಯಾರೋ ಬಂದಿಯಾರಲ್ಲ, ಅವ್ರನ್ನೂ ಒಂದು ಮಾತಾಡಿಸಿ ಬರ್ತೇನೆ. ಅಲ್ಲಿವರೆಗೂ ಬೆಂಕಿ ಆರದೇ ಇರೋಗಿ ನೋಡ್ಕೋ. ಏಯ್ ಕಾಕಿ, ಬಂದಿರೋದು ನನ್ನ ಗೆಳೆಯ ಮರಯ. ನಾನು ಯಾರೋ ಬೇರೆ ಜನ ಅಂತ ಅನ್ಕೊಂಡೆ. ಇವೆಂತ ಕರ್ಮ. ಅವನಿಗೆ ತುಚ್ಚ ನೋಡಿದ್ರು ಹಾಗೆ ಬಂದಿದೆಯಲ್ಲ. ಒಂದು ಮಾತಾಡ್ಸ್ಲಿಕ್ಕೆ ಹೋಗೋದಿಲ್ಲ ಮಾರೆ. ಇಲ್ಲ ಗೆಳೆಯ ಅಂತ ಹೇಳಲಿಕ್ಕೆ ನಾಚಿಗೆ ಆಗ್ತದೆ. ಎಂತದ ಗಾಬರಿ ಆಗಿದ್ದಿ? ಅವ್ನು ಕಾಕಿ ಹೇಳ್ದ ಯಾರೋ ದಣಿ ಹತ್ರ ಸಹಾಯ ಮಾಡಿಸ್ತೀನಿ ಅಂತ. ನೋಡಿದ್ರೆ ನಿನ್ನ ಹತ್ರ ಕರ್ಕೊಂಬಂದಿದ್ದಾನೆ. ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ? ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣ್ತದೆ. ಹಾಂ, ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ಅದಕ್ಕೆ ಇವತ್ತು ಈ ಪರಿಸ್ಥಿತಿಲಿ ನಿಂತ್ಕೊಂಡಿದ್ದೀನಿ. ಎಂತಾಯ್ತು ಈಗ? ನಿನ್ನ ಸಾಹಸ ಬಿಡ್ಬೇಕಂತೆ. ಇಲ್ಲಾಂದ್ರೆ ಕೊಲ್ತಾನಂತೆ. ಯಾರು? ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತುಡಿದ್ರೆ ಏನು ಪ್ರಯೋಜನ? ಪಶ್ಚಾತ್ತಾಪ ಪಡೋಕ್ಕೂ ಸಮಯ ಇರಲ್ಲ. ದೇವ್ರೆ, ನಂಬಿಕೆ ಕೇಳ್ಕೊತಾ ಇದ್ದೀನಿ. ಅವ್ನ ಮಾತು ಕೇಳಿ ತುಂಬ ಜನರು ಕಣ್ಣೀರು ಹಾಕ್ಸಿದ್ದೀನಿ. ನಾನು ಒಂದೇ ಒಂದು ಅವಕಾಶ ಕೊಡ್ತೀಯ? ಇನ್ಮೇಲಿಂದ ಬದಲಾಗ್ತೀನಿ ನಾನು. ನಂದು ಒಂದು ಋಣ ಇಲ್ಲಿಗೆ ಮುಗಿದೋಗ್ಲಿ. ಮೊಸಳೆ ಬಾಯಿ ಕೈ ಇಟ್ಟರೆ ಸುಖ ಸಿಗುತ್ತಾ? ಸಾವಾಸ ದೋಷ ಯಾರನ್ನೂ ಬಿಡಲ್ಲ.
ಯಾರು ಅಂತ ಗೊತ್ತಾಯ್ತಾ? ಆ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೋ ನಾ ಬೀದಿಲ್ ತಂದು ನಿಲ್ಸಿದೆ. ಮತ್ತೆ ಯಾಕೆ ಬಂದಿದೀಯ? ಈ ಈ ಮೆಟೀರಿಯಲಿಸ್ಟಿಕ್ ಓಲ್ಡ್ ರುಚಿ ತೋರಿಸಿ ನನ್ನ ಅಸ್ತಿತ್ವನೇ ಕಳ್ಕೊಳ್ಳೋಕೆ ಮಾಡಿದೀಯ. ಇನ್ನೂ ಅದು ಹೆಚ್ಚು ಜನರ ಜೀವನ ಹಾಳು ಮಾಡಬೇಕು ಅಂತ ಕಾಯ್ತಾ ಇದೆಯಾ? ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀನು ಮಾಡಿರೋ ಉಪಕಾರ ಸಾಕು. ಇನ್ನೂ ಏನಾದರೂ ಬೇಕಾ? ನೀನು ಸಾಯಬೇಕು. ನೀನು ಸತ್ತ ಇಡೀ ಪ್ರಪಂಚನೇ ನಿಮ್ಮದೇ ಇರುತ್ತೆ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ನಾನು. ನನ್ನನ್ನು ಒಳ್ಳೆಯವನಾಗಕ್ಕೆ ಬಿಟ್ಬಿಡು. ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ನಾನು ನಿನ್ನ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ. ಕೇಳ್ಬೇಡ. ಯಾವ ಬೋಳಿ ಮಗ ಹೇಳ್ದಾನೆ ಕೇಳಂತ? ತಯಾರಾಗ್ಬಿಟ್ಟಿದ್ಯಲ್ಲ ನೀನು. ಹಗ್ಗ ಬಿಡು. ನಿನಗೆ ಹೇಳ್ತಾರ ಹಗ್ಗ ಬಿಡು ಅಂತ. ಹಗ್ಗ ಕೈ ಬಿಡು. ಆಗಲ್ಲ. ನೀನು ಹೇಳಿದಿನೆಲ್ಲ ಕೇಳೋಕ್ಕಾಗಲ್ಲ. ನಿನ್ನ ಕೈಗೊಂಬೆ ಅಲ್ಲ ನಾನು. ನಿನ್ನ ಮಾತು ಕೇಳಿ ತುಂಬ ಪಾಪ ಕರ್ಮಗಳು ಮಾಡಿದ್ದೀನಿ. ಅದನ್ನೆಲ್ಲ ತೊಳಿಬೇಕಲ್ಲ, ತೊಳಿತೀನಿ. ಆ ದೇವ್ರ ಹೆಸರಲ್ಲಿ ತೊಳಿತೀನಿ. ಏಯ್, ತಿಕ್ಕ ಎಲ್ಲ ಮಾತಾಡ್ಬೇಡ ನೀನು. ಮುಚ್ಕೊಂಡು ನೋಡಿ ಸುಮ್ಮನೆ. ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಏಯ್, ನೀನು ಅಕ್ಕನ ಬೋಳಿ ಮಗನೇ ವಾದ ಮಾಡಬೇಡ ನೀನು. ಏನು ಅವಶ್ಯಕತೆ ಇಲ್ಲ. ಮಾಡೋ ಅಲ್ಲಿ ಕಟ್ ಕೆಲಸ ಎಲ್ಲ ಮಾಡ್ಬಿಟ್ಟು ಈ ಒಳ್ಳೆವನಾಗ್ಬಿಡ್ತಾನೆ. ಇಲ್ಲೋಡ, ಈ ಮಿಂಟ್ರಿ ಆಟ ಎಲ್ಲ ನಮ್ಮ ಮುಂದೆ ಬೇಡ. ಮುಂಚೆ ಅವಶ್ಯಕತೆ ಇತ್ತು, ಈಗ ಅವಶ್ಯಕತೆ ಇಲ್ಲ. ಅಂದ್ರೆ ಕೆಲಸ ಆದ್ಮೇಲೆ ಹೊಲ್ಸಂಡೆ ಅಂದಂಗೆ ಆಯ್ತು ನಿನ್ ಕತೆ. ಏನು ಇಲ್ಲಡ, ನೀನ್ ಎಷ್ಟೇ ತೂಕ ಹಾಕಿದ್ರು ಬಂಗಾರಕ್ಕೆ ಬೆಲೆ ಜಾಸ್ತಿ. ಹುಲ್ ಮೇಲ್ ಕಾಯಿಸೋ ಕಬ್ಬಣಕ್ಕಲ್ಲ. ಅವನ್ ಸಾವಾಸ ಬಿಡ್ತೀಯ ಇಲ್ವಾ ಈಗ? ಆಗಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ತುಂಬ ಒಳ್ಳೆನ ಬೇಡ, ಜನ ಶಾರ್ಟ್ ಆಗ್ಬಿಡ್ತಾರೆ. ಸುಮ್ಮನೆ ನನ್ನ ಮಾತು ಕೇಳು. ನನ್ನ ಆತ್ಮಸಾಕ್ಷಿ ಮಾತು ಕೇಳ್ತೀನಿ. ಆ ದೇವ್ರು ನನ್ನ ಕಾಪಾಡ್ತಾನೆ ಅನ್ನೋ ಭರವಸೆ ನನಗಿದೆ. ಇನ್ಮೇಲಿಂದ ಒಳ್ಳೆಯವನಾಗ್ತೀನಿ ನಾನು. ಇವಾಗ ಪವಿತ್ರ ಅದೇ ನೀನು. ಇನ್ನು ಕೆಲವೇ ದಿನಗಳಲ್ಲಿ ಪ್ರಪಂಚನೇ ನಾಶ ಮಾಡಿದ್ವಿ. ಆಗಿಲ್ಲ ಅಂತಂದ್ರೆ ನಿಮ್ಗಳ ಮನ್ಸಲ್ಲಿ ನಾನು ಹುಟ್ಟೆ ಇಲ್ಲ ಅಂತ ಅನ್ಕೊಳ್ಳಿ. ಇನ್ನೊಂದು ಬೇಟೆ ಮಿಸ್ ಆಗಿದೆ. ಬರ್ತಾ ಇದ್ದೀನಿ. ನನ್ನೇ ಹುಡ್ಕೊಂಡು ಬರ್ತಾ ಇದ್ದಾನೆ ಇವಾಗ. ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಭಯ ಆಗ್ತಾ ಇದೆ. ತಲೆ ಸಿಡ್ದಂಗೆ ಆಗ್ತಾ ಇದೆ ನನಗೆ. ಒಳ್ಳೆಯವರೆಲ್ಲ ಬೇಗ ಸತ್ತೋಗ್ತಾರೆ ಗೊತ್ತಾಯ್ತು ನನಗೆ. ಮಾತು ಕೊಡ್ತಾ ಇದ್ದೀನಿ ನಿಂಗೆ. ನಿನಗೆ ಬೆಂಗಾವಲಾಗಿ ನಾನಿರ್ತೇನೆ. ಬೇಡ ಬೇಡ, ನನ್ನ ಜೀವನ ಹಾಳಾಗೋದ್ರೂ ಪರವಾಗಿಲ್ಲ. ಅವನ ಮಾತೇ ಕೇಳಬೇಕಾಗಿತ್ತು ನಾನು. ಏನೋ ಒಳ್ಳೆಯವನಾಗಬೇಕು ಅಂತ ನಿನ್ನ ಮಾತು ಕೇಳಿದಕ್ಕೆ ಈ ಕೈಕಾಲು ಆಡ್ತಿಲ್ಲ ನಂಗಿಲ್ಲಿ. 7.5 ವರ್ಷದಿಂದ ಇದೇನೋ ಅನ್ಭವಿಸ್ತಾ ಇದ್ದೀನಿ ನಾನು.
ಅವನು ಬರ್ತಾ ಇದ್ದಾನೆ. ನನಗೇನಾದ್ರೂ ಆದ್ರೂ ನೀನೇ ಕಾರಣ. ನನಗೇನಾದ್ರೂ ನೀನೇ ಕಾರಣ. ಓಡ್ಬೇಡ, ನಿಂತ್ಕೋ. ಏಯ್ ಓಡ್ಬೇಡ, ಸಾಯ್ತೀಯಾ. ಯಾಕೆ ಓಡ್ ಬರ್ತಿದ್ಯಾ? ನಾ ಏನೋ ಒಂದು ಉಪಾಯ ಮಾಡ್ತೀನಿ. ಇದು ಒಂದೇ ಜಾಗ. ಮತ್ತೆ ಇಲ್ಲೇ ಬಂದ್ಬಿಟ್ಟಿದ್ದೀನಿ. ಅಯ್ಯೋ, ಇಷ್ಟೇನಾ? ಬೇಡ ಕಾಕಿ. ಏನಾಗಲ್ಲ, ನಡಿ. ನನ್ ಬಿಟ್ಬಿಡು ಕಾಕಿ. ಬಾರಯ್ಯ, ನೀನು ಸುಮ್ನೆ ನಡಿ, ನಡಿ. ಕಾಕಿ. ಅಮ್ಮ ಕಾಕಿ, ಬೇಡ ಕಾಕಿ. ಕಾಕಿ ಬಾಗಿಲು ತೆಗಿ. ಅವ್ನು ಕೊಲ್ತಾನೆ ಕಾಕಿ. ನಾನು ಇದೀನಿ ತಾನೆ. ಬೇಡ ಕಾಕಿ. ಕಾಕಿ ಕಾಕಿ ಬಾಗಿಲು ತೆಗಿ ಕಾಕಿ. ಏಯ್ ಅವನ ಬಗ್ಗೆ ನಿಂಗೆ ಗೊತ್ತಿಲ್ಲ ಕಾಕಿ. ಇಲ್ಲಿ ಬಂದು ತಪ್ಪು ಮಾಡಿದೆ ಅಂತ ಅನಿಸ್ತಿದೆ. ಈಗ ಬೇರೆಯವ್ರ ತಪ್ಪು ನಮ್ಗೆ ಕಾಣುತ್ತೆ, ನಮ್ಮ ತಪ್ಪು ನಮ್ಗೆ ಗೊತ್ತಾಗುತ್ತೆ. ಹೇಳು. ಆ ಅಲ್ಲ ಮಾರ್ಯ, ತಪ್ಪು ಮಾಡ್ಬೇಕಾದ್ರೆ ಇಲ್ದಿದ್ ಭಯ ಈಗ ಯಾಕೆ? ಇಲ್ಲೋಡು, ಅವನಂತರೂ ಇಲ್ಲಿ ಬರಲ್ಲ, ಯೋಚನೆ ಮಾಡಬೇಡ. ಆಮೇಲೆ ಇನ್ನೊಂದು ಮಾತು, ನಾ ಹೇಳೋವರೆಗೂ ಯಾವುದೇ ಕಾರಣಕ್ಕೂ ಆಚೆ ಬರಬೇಡ. ಅರ್ಥ ಆಯ್ತಾ? ಉಚ್ಚೆ ಮಾಡೋ ಒಂದೇ ನೀರು ಹಾಕ್ತೀರಾ? ಹಾಕು. ಏನು ಮಾಡೋದು ಗುರುವೆ, ಮೈ ಗಲೀಜು, ಮನಸ್ಸು ಗಲೀಜು, ಎಲ್ಲ ಕಡೆ ಗಲೀಜು. ನಾನಲ್ಲಪ್ಪ ಜನಗಳದು. ಅತಿಥಿಗಳು ನೀರು ಕೇಳಿದಾಗ ಇಲ್ಲ ಅನ್ಬಾರ್ದು. ಏಯ್, ನೀವು ಒಳ್ಳೆಯವನ ಕೆಟ್ಟವನ? ಅಲ್ಲಿ ಬೋರ್ಡ್ ಹಾಕ್ಸಿದೀನಿ ನೋಡಿಲ್ವಾ? ಹಂಗೆ ಬಂದ್ಬಿಡ್ತಾರೆ. ಆಮೇಲೆ ನಿಮ್ಮಂತ ಒಳ್ಳೆಯವ್ರಿಗೆಲ್ಲ ಸಹಾಯ ಮಾಡ್ತಾನೆ, ಕುಲ್ ಮೇಲೆ ಕೆಲಸ ಮಾಡ್ತಾನೆ. ಯಾರವನು? ಮಹಾರಾಜ್ ಗೊತ್ತಾ? ನೋಡಿದೆ ಅವನ್ನ? ಹಾಳಾಗೋಗ್ಲಿ. ಅವನು ಯಾವನೋ ನನ್ನ ಸಾವಾಸ ಬಿಟ್ಟು ನದಿಲಿ ಶುದ್ಧ ಸ್ನಾನ ಮಾಡ್ತಾನಂತೆ ಅವನು. ಅವನೇನು ನೋಡಿದ್ಯಾ? ಬೆಳಗಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ಅವನು. ಫುಲ್ ಟಯರ್ಡು, ತಲೆ ಸಾಮಾನು ಆಗ್ಬಿಟ್ಟಿದೆ ನನಗೆ. ಅವನೇನಾರು ಕಂಡ್ರೆ ಹೇಳಾಯ್ತಾ? ಬರ್ಲಾ? ಬಾಯ್ ಬಾಯ್ ಹೇಳೋ. ಬಾಯ್. ಓ, ಇನ್ನೂ ಮಲಗಿದ್ದೀರಾ? ಅವನು ಬರ್ತಾ ಇದ್ದಾನೆ, ಅನುಭವಿಸು.
ಮುಂಚೆ ಗೋಡ್ ತರ ಇದ್ದೆ, ಈಗ ತಗಡಾಗ್ ಹೋಗಿದೀಯಾ. ಯಾರ್ಯಾರ್ದು ಮಾತ್ ಕೇಳಿ ಬದ್ಲಾಗಿದೆಯಲ್ಲೋ ನನ್ನ ಮುದ್ದು ಲೌಡೆ, ಇವತ್ತು ನಿನ್ನ ಲಾಸ್ಟ್ ಡೇ. ಯಾವಂದ ಮಾತ್ ಕೇಳಿ ನದಿಲಿ ಸ್ನಾನ ಮಾಡ್ಬಿಟ್ರೆ ಶುದ್ಧ ಆಗ್ಬಿಡ್ತೀಯ ನೀನು? ನಿನ್ ಶುದ್ಧ ಆಗಕ್ಕೆ ಬಿಡಲ್ಲ ನಾನು. ನನ್ನ ಸಿದ್ಧಾಂತ ಎಲ್ಲ ಮರ್ತಿದ್ಯಾ ಅನ್ಸತ್ತೆ. ಬರೀ ಒಳ್ಳೆ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಯಾರು ಮಾಡ್ತಾರಪ್ಪ? ಎಷ್ಟೆಲ್ಲ ಹೇಳಿದ್ದೀನಿ ನಿಂಗೆ, ನಿಮ್ಮ ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಬಿಡು, ಚೆನ್ನಾಗಿ ನೋಡ್ಕೋಬೇಡ. ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮನ ಆಸ್ತಿ ಬರ್ಸ್ಕೊಂಡು ಚಾಪ್ಲಿ ತಗೊಂಡು ಬಡದ್ವರ್ಗ ಹಾಕು ಅಂತ ಹೇಳಿದ್ದೀನಿ. ಅಟ್ಲೀಸ್ಟ್ ಯಾವ್ದಾದ್ರೂ ಹುಡುಗಿನ ಪ್ರೀತಿ ಮಾಡಿ ಬಸರು ಮಾಡಿ ಮೋಸ ಮಾಡು ಅಂತ ಹೇಳಿದೆ. ಯಾವ ಮಾತು ಕೇಳಲ್ವಲ್ಲೋ ನೀನು? ಏ ಎಲ್ಲ ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇರೋದು ಲೋಫರ್. ಕೇಳಿಸಿದ್ಯಾ? ಸುಮ್ಮನೆ ಮಾತು ಕೇಳು. ಜನರಿಗೆ ಬಕೀಟ್ ಹಿಡಿ, ಪರಿಸರ ಹಾಳು ಮಾಡು, ಫ್ರೆಂಡ್ಸ್ನ ಟೈಮ್ ಪಾಸ್ಗೋಸ್ಕರ ಯೂಸ್ ಮಾಡ್ಕೋ, ಭ್ರಷ್ಟಾಚಾರ ಮಾಡು. ಆಮೇಲೆ ಈ ಜಾತಿ ಧರ್ಮದ ನಡುವೆ ಜಗಳ ತಂದಿಟ್ಟು ದುಡ್ಡು ಮಾಡು. ಅಲ್ಲ, ಇವ್ಯಾವ ಕೆಟ್ಟ ಕೆಲಸ ಮಾಡಿಲ್ಲ ಅಂದ್ರೆ ಯಾವ ಪುರುಷತ್ಕೋಸ್ಕರ ಬದುಕಿರ್ಬೇಕು ನೀನು? ಇವನು ಉಸಿರು ಒಳ್ಳೆ ಇದ್ದಂಗಿದೆ ನೀನು. ಅಲ್ಲ, ನಿನ್ ಬೈಕ್ ಮೇಲೆ ಕಾರ್ ಮೇಲೆ ನಿನ್ ಜಾತಿ ಸ್ಟಿಕ್ಕರ್ ಹಾಕಿದ್ದಲ್ಲ, ಯಾಕೆ ತೆಗ್ದೆ ಅದನ್ನ? ಇವನು ದೊಡ್ಡ ಲಂಗ ಇದ್ದಂಗಿದೆ ಇವನು. ಅಲ್ಲ, ಟೆಕ್ನಾಲಜಿ ಎಷ್ಟು ಮುಂದೋಗಿದೆ, ಇವ್ನು ನೋಡ್ರಿ ಇನ್ನೂ ಇಲ್ಲೇ ಇದ್ದಾನೆ. ಮುಂಚೆ ಎಷ್ಟು ಚೆನ್ನಾಗಿ ವಾಟ್ಸಪ್ ಸ್ಟೇಟಸ್ ಆಗ್ತಾ ಇದ್ದೆ ನೀನು. ಯಾರಿಗಾದ್ರೂ ಟಾಂಗ್ ಕೊಡೋದಿದ್ರೆ ಅದರಲ್ಲೇ ಕೊಡ್ತಾ ಇದ್ದೆ. ನೀನ್ ತಿರ್ಪೇಶ್ ಹಾಕಿ ಫೋಟೋಸ್ ಹಾಕ್ತಿದ್ದಲ್ಲ, ಅಬ್ಬಾಬಾ ಸಖತ್ತಾಗಿತ್ತದು. ನೀನ್ ಶ್ರೀಮಂತಿಕೆನ ಮೊಬೈಲ್ ಸ್ಟೇಟಸ್ ಅಲ್ಲೇ ತೋರಿಸ್ಬಿಡ್ತಾ ಇದ್ದೀನಿ, ಜನ ಊರ್ಕೊಳ್ಳಿ ಅಂತ. ಅದನ್ನೆಲ್ಲ ಯಾಕೆ ನಿಲ್ಸಿದ್ಯಾ ನೀನು ಗೊತ್ತಾಗ್ತಿಲ್ಲ ನಂಗೆ. ಆ ಮಹಾರಾಜನ ಮಾತು ಕೇಳಿ. ಅಲ್ಲ, ಯಾವ ಕೆಟ್ಟ ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ರಾಜಕೀಯಕ್ಕಾದ್ರೂ ಸೇರ್ಬೇಕು ತಾನೆ. ತುಂಬಾ ವರ್ಷ ಬದುಕ್ತಾ ಇದ್ದೆ. ಅದು ಇಲ್ಲ. ಇನ್ಮೇಲಿಂದ ಪ್ರತಿಯೊಬ್ಬರು ಕಿವಿಲು ನನ್ನ ಶಬ್ದನ ಕೇಳಬೇಕು. ಕಿವಿ ಮುಚ್ಕೊಳಕ್ಕೆ ಯಾರಾದ್ರೂ ಪ್ರಯತ್ನ ಪಟ್ರೆ ವಿಧ್ವಂಸ ಸೃಷ್ಟಿಯಾಗುತ್ತೆ. ಯಾರ ಕೈಲಾದ್ರೂ ನನ್ನ ದಂಡೆ ಹತ್ರ ನಿಲ್ಸಕ್ಕಾಗತ್ತಾ? ಇದಾರ ಯಾರಾದ್ರೂ? ಇದಾರ? ಕಾಕಿ, ಎಂತ ಕಳ್ತಾ ಇದೆಯಾ? ಅಳ್ಬೇಡ, ಕಣ್ಣೋರ್ಸ್ಕೋ. ನಾನು ಬರ್ತಿದ್ದೀನಿ ಮರಯ. ಒಣಗಿದ ಮರ ಚಿಗುರ್ತದೆ, ಚಿಗುರಿದ ಮರ ಒಣಗ್ತದೆ. ಯಾರು ಯಾರದ? ಯಾರು ಅಂತ ಗೊತ್ತಾಯ್ತಾ? ಈ ಜನಗಳ ಹತ್ರ ಚಿಲ್ಲರೆ ಕೆಲಸ ಮಾಡ್ತೀಯಲ್ಲ ನೀನು, ಅದನ್ನಲ್ಲಿ ನಿಲ್ಲಿಸ್ಬೇಕು. ಆಗೋದಿಲ್ಲ. ಕಾದ ಕಬ್ಬಿಣ ಬಾಗಿಸ್ತೆ, ನಿನ್ನ ಬಾಗಿಸ್ಲಿಕ್ಕೆ ಆಗೋದಿಲ್ವಾ? ಚೇರ್ ಯಾಕೆ ಸುಟ್ಟೆ? ಅಷ್ಟು ಗೊತ್ತಾಗಿಲ್ವ ಮಾರ? ಅದು ಕಬ್ಬಿಣ ಬಾಗಿಸೋ ಮುಂಚೆ ಸುಡ್ಬೇಕಲ್ಲ.
ಇದಿನ್ನು ಚಿಕ್ಕದು. ಅಲ್ಲಿ ಒಂದು ದೊಡ್ಡ ಸುಡುವ ಕಾರ್ಯಕ್ರಮವೇ ನಡೀತಾ ಉಂಟು. ವೈಯಕ್ತಿಕ ಆಹ್ವಾನ ಕೊಡು ಅಂತ ಬಂದದ್ದು. ಬರ್ತೀಯಲ್ಲ? ಬರಬೇಕು. ಆ ಶಿಕ್ಷೆ ಕೊಡ್ತೀಯಾ? ಶಿಕ್ಷೆ ಕೊಡಕ್ ನೀ ಏನ್ ದೊಡ್ಡ ನ್ಯಾಯಾಧೀಶನಾ? ಕಾರ್ಯಕ್ರಮಕ್ಕೆ ಲೇಟ್ ಆಗತ್ತೆ ಅನ್ಸುತ್ತೆ. ಬೇಗ ಹೋಗೋಣ. ತಗೋ. ಇಲ್ಲೇಕ್ ನಿಂತ್ಕೊಂಡೆ? ಕಾರ್ಯಕ್ರಮಕ್ಕೆ ಬರಿಗೈಲಿ ಹೋಗ್ಲಿಕ್ಕಾಗ್ತದಾ? ಹುಡುಗರೇ ಬೇಕಲ್ಲ. ಈ ಮುಗ್ಧ ಜನಗಳನ್ನೆಲ್ಲ ಹೇಗೆ ಕನ್ವರ್ಟ್ ಮಾಡ್ತೀನಿ ನೀನು? ಈ ಜನಗಳನ್ನ ಕನ್ವರ್ಟ್ ಮಾಡೋದು ತುಂಬ ಸುಲಭ. ಮೊದಲು ಅವ್ರಿಗೆ ಹತ್ರ ಆಗ್ಬೇಕು. ನಿಮ್ಮ ದಾರಿ ತಪ್ಪು, ನನ್ನ ದಾರಿ ಸರಿ ಅಂತೇಳಿ ಬ್ರೈನ್ ವಾಶ್ ಮಾಡ್ಬಿಡ್ತೀನಿ. ಅಲ್ಲ ಗುರುವೆ, ದರಿದ್ರ ಜನಗಳು ಪುಕ್ಸಟ್ಟೆ ಅಕ್ಕಿ, ಪುಕ್ಸಟ್ಟೆ ಜಾಗ, ಈ ಮೆಟೀರಿಯಲಿಸ್ಟಿಕ್ ಕೊಟ್ಟು ರುಚಿ ತೋರಿಸ್ಬಿಡ್ತೀನಿ. ನನ್ನ ಮಕ್ಕಳು ಕನ್ವರ್ಟ್ ಆಗ್ಬಿಡ್ತಾರೆ. ತಮ್ಮ ಅಸ್ತಿತ್ವ ಹಾಳಾಗೋದ್ರೂ ಪರವಾಗಿಲ್ಲ, ಬೇವರ್ಸಿ ನನ್ನ ಮಕ್ಕಳು ತಂದು. ಅಲ್ಲ, ನನ್ನ ಮಾತು ಕೇಳು ಅಂತ ಹೇಳಿದ್ನ ಅವರು. ಕೇಳೋವರೆಗೂ ಕೇಳ್ಬಿಟ್ಟಿಗೆ ಪುಸುಕು ಅಂತ ಒಳಗೆ ಆಗ್ಬಿಡ್ತೀನಿ ಅಂತಂದ್ರೆ ಬಿಡಲ್ಲ ಬಿಡಲ್ಲ. ದಣಿ, ಅಲ್ಲ ದಣಿ, ಯುಗ ಯುಗಗಳಿಂದ ಈ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಈ ಕಲಿಯುಗದಷ್ಟು ಕೆಟ್ಟ ಮನಸ್ಥಿತಿನ ಯಾವತ್ತೂ ನೋಡಲೇ ಇಲ್ಲ ಅಲ್ಲ ದಣಿ. ದಣಿ, ಆಯುಧ ತಯಾರಾಗಿದೆ. ಓಯ್ ಮಹಾಪ್ರಭು, ನೀವೇನಿಲ್ಲಿ? ಹಾ, ಅಂದ್ರೆ ಮುಂಚೆಯಿಂದ ನೀವಿಬ್ರು ಪರಿಚಯ ಇದೆ. ಮತ್ತೆ ಆವಾಗಲೇ ಕೇಳಿದ್ರೆ ಅವ್ನು ಯಾರೋ ಗೊತ್ತಿಲ್ಲ ಅನ್ನೋ ಥರ ನಿಂತಿದ್ದಲ್ಲ. ಇವನೇನೋ ಸುಡೋ ಕಾರ್ಯಕ್ರಮ ಇದೆ, ಇವ್ನು ಫಾಲೋ ಮಾಡೋ ಒಳ್ಳೆ ಬಕ್ರಗಳೆಲ್ಲ ಹೊಂದಿರ್ತಾನಂತ ನಾನು ಅನ್ಕೊಂಡ್ರೆ ಇಲ್ಲಿ ಯಾವ ಬಕ್ರನೂ ಕಾಣಿಸ್ತಾ ಇಲ್ಲಪ್ಪ ನನಗೆ. ಬರೀ ಎಡೆ ಬಕ್ರ ಕಾಣಿಸ್ತಾ ಇದೆ ನನಗೆ. ಬೇರೆ ಯಾರಾದ್ರೂ ಇದಾರಾ? ಅಲ್ಲ, ಇವನೇನು ಸುಡ್ತಾನಂತೆ ನನ್ನ. ಅಬ್ಬಾ ಬಾ ಬಾ ಸುಡ್ ಬಾ. ಕಿವಿ ಕೆಲ್ಸಲ್ಲ, ಬಾರ ಬೇಗ ಬಾ. ತುಂಬಾ ಜನ ಹಾಳು ಮಾಡ್ಬೇಕು ನಾವು, ಟೈಮ್ ಇಲ್ಲ. ಓಯ್ ಮಹಾರಾಜ, ಬರ್ದಿಟ್ಕೋ, ಮನುಷ್ಯರು ಮನ್ಸಿಂದ ನನ್ನನ್ನು ಕಿತ್ತಾಕಕ್ ಯಾವ ಒಂದ್ ಕೈಯಿಂದಾನು ಸಾಧ್ಯ ಇಲ್ಲ. ಮಾತಲ್ಲಿ ಮರ್ಯಾದೆ ಇರ್ಲಿ.
ಯಾರು ಯಾರು ನೀವು? ಅಹಂಕಾರದಿಂದ ಮೆರೆಯವರಿಗೆ ನನ್ನ ಬಗ್ಗೆ ಗೊತ್ತಿರುವುದಿಲ್ಲ. ನೀವು ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲ ಕೊಡ್ತೇನಲ್ಲ, ಆಗ ನನ್ನ ಸಂಪೂರ್ಣ ಪರಿಚಯ ಆಗ್ತದೆ ಅಲ್ವಾ ಕಾಕಿ? ನನ್ನ ಗುರು ಯಾರು ಗೊತ್ತುಂಟಾ? ಗೊತ್ತನಾ? ಅವರನ್ನೇ 7 ಬಿಡ್ಲಿಲ್ಲ ನಾನು. ಅವರ ಕರ್ಮಕ್ಕೂ ತಕ್ಕ ಪ್ರತಿಫಲ ಕೊಟ್ಟಿದ್ದೇನೆ. ಇನ್ನು ನಿನ್ನ ಬಿಡ್ತೇನಾ? ಆಹಾ. ಸಾಲ ಕಬ್ಬಿಣ ಬಾಗಿಸ್ತೇ, ನಿನ್ನ ಬಾಗಿಸ್ಲಿಕ್ಕಾಗೋದಿಲ್ವಾ? ಯಾರು ಯಾವಾಗ ತಮ್ಮ ಶಕ್ತಿ ಬಗ್ಗೆ ಅಹಂಕಾರ ಪಡ್ತಾರೋ ಆಗೆಲ್ಲ ಅವ್ರ ಭ್ರಮೆ ಹೊಡೆದಾಕೋಕ್ಕೆ ಅವರಿಗಿಂತ ಶಕ್ತಿಶಾಲಿಯಾಗಿರೋ ವ್ಯಕ್ತಿ ಬಂದೇ ಬರ್ತಾರೆ, ಬಂದು ತನ್ನ ಪರಿಚಯ ಮಾಡಿಸ್ತಾರೆ. ಬಂದಿರೋದು ಬರೀ ಮಹಾರಾಜರಲ್ಲ, ಶನಿ ಮಹಾರಾಜರು. ಯಾರೋ ನೀನು? ಏನ್ ಗೊತ್ತಾ, ಈ ಹಳ್ಳಿಗಳ ಕಡೆ ಮನುಷ್ಯರ ಮೈ ಮೇಲೆ ಪ್ರಾಣಿಗಳ ಮೈ ಮೇಲೆ ಬರೆ ಎಳಿತಾ ಇದ್ರು, ಪ್ರಜ್ಞೆ ಜಾಗೃತಿ ಆಗಲಿ ಅಂತ. ಬರೆ ಬಿದ್ದರೆ ಪರವಾಗಿಲ್ಲ, ಬೆಂಕಿ ಬಿದ್ದರೆ ಕಷ್ಟ.